ನನ್ನ ಮನದಲ್ಲಿ ನೆಲೆ ಊರಿ ನಿಂತ ಕಮಲದ ಮುಖದ ಸುವರ್ಣ ಎಷ್ಟೊತ್ತಾದರೂ ಏಕೆ ಬರಲಿಲ್ಲ? ಮುಂದೆ ನಡೆ, ಹಿಂದಿನಿಂದ ಬರ್ತೇನೆಂದು ಹೇಳಿದ್ದಳು. ಸುನೀಲ್, ಅಂಬರ ಮಾರ್ಗದಲ್ಲಿ ಹಾರುವ ಪಕ್ಷಿಗಳಿರುವೆಷ್ಟು ಸ್ವತಂತ್ರ ನಮಗಿಲ್ಲವಲ್ಲ ಎಂದು ಮನಕ್ಕೆ ನೋವಾಗುತ್ತದೆ. ಅಲ್ಲ, ನನ್ನ ಅಣ್ಣ ಅತ್ತಿಗೆ ಮತ್ತು ನನ್ನ ತಂದೆ ಈ ಮದುವೆಗೆ ಒಪ್ಪದಿದ್ದ ಕಾರಣವೇನೆಂದು ಗೊತ್ತಾಗಲಿಲ್ಲ. ಸುನೀಲ್, ನಿನ್ನ ಅಣ್ಣ ಅತ್ತಿಗೆಯರು ಎಲ್ಲಿ ನಿನ್ನನ್ನು ಮದುವೆ ಮಾಡಿಬಿಟ್ರೆ ಇಡೀ ಸರ್ವ ಆಸ್ತಿ ಎಲ್ಲ ನಿನ್ನ ವಶಕ್ಕಾಗಿ ಬಿಡುತ್ತೆ, ತಮ್ಮ ಹಕ್ಕನ್ನೆಲ್ಲ ಕಳೆದುಕೊಳ್ಬೇಕಾಗುತ್ತೆ ಅಂತ ಅವರು ಮದುವೆ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಮನ್ನೇನಾದರೂ ಮದುವೆ ಮಾಡಿಬಿಟ್ರೆ ಅವರ ಇಚ್ಛೆ ಅನುಸಾರವಾಗಿ ಏನು ನಡೆಯುವುದಿಲ್ಲ. ಮೇಲಾಗಿ ಪ್ರೀತಿಸಿದವರ ಗುಟ್ಟು ಒಂದೇ ಆಗಿರುತ್ತೆ. ಅವರಿಬ್ಬರು ಮದುವೆ ಮಾಡಿಬಿಟ್ರೆ ನಮ್ಮಿಂದ ಏನು ನಡೆಯುವುದಿಲ್ಲ ಅಂತ ತಮ್ಮ ಇಚ್ಛೆ ಅನುಸಾರವಾಗಿ ಒಂದು ಕನ್ಯೆಯನ್ನು ನೋಡಿ ಮದುವೆ ಮಾಡಿಬಿಟ್ರೆ ಎಲ್ಲವೂ ತಮ್ಮ ಇಷ್ಟೆಯಂತೆ ಆಗತ್ತೆ ಅಲ್ವೇ ಮನೋಹರ? ಹೌದು ಸುವರ್ಣ, ಇವರ ಗುಟ್ಟೆನೆಂದು ಎಂದು ನಿನ್ನ ಬಾಯಿಂದ ಕೇಳಿದೆ. ಮುಂದಿದ್ದನ್ನು ನಾನು ನೋಡಿಕೊಳ್ಳುತ್ತೇನೆ. ಜಗನ್ನಾಥನ ಸುಳುವೆ ಇಲ್ಲ, ಎಲ್ಲಿಗೆ ಹೋಗಿದ್ದಾನೆ? ನನ್ನನ್ನ ಆಫೀಸ್ ಕಡೆ ಹೋಗಿರ್ಬೋದು. ಇವತ್ತು ನಮ್ಮಿಬ್ಬರ ರಿಜಿಸ್ಟರ್ ಮ್ಯಾರೇಜ್ ಬಗ್ಗೆ ಸ್ವಲ್ಪ ಏರ್ಪಾಡು ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಇರ್ಲಿ, ಬನ್ನಿ, ತಂಪಾದ ಗಾಳಿಯಲ್ಲಿ ಸ್ವಲ್ಪ ಕುಳಿತುಕೊಳ್ಳೋಣ. ನನ್ನೊಲವೇ ನೀ ಬಾರೆ, ನನ್ನ ಗೆಲುವೆ ಬಳಿ ಬಾ, ಬಳಿ ಬಂದು ಸಿಹಿ ಮುತ್ತು ನೀಡು, ಸಿಹಿ ಮುದ್ದಿನ ಕಾಣಿಕೆ ನೀ ಬಾರಿ ನನ್ನ ಸನಿಹಕ್ಕೆ. ಸಿಹಿ ಮುದ್ದಿನ ಕಾಣಿಕೆ ನೀವಾರೆ ನನ್ನ ಸನಿಹಕ್ಕೆ, ಸಿಹಿ ಮುದ್ದಿನ ಕಾಣಿಕೆ ನೀವಾರೆ ನನ್ನ ಸನಿಹಕ್ಕೆ. ಸಿಹಿ ಮುದ್ದಿನ ಕಾಣಿಕೆ ನೀವಾರೆ ನನ್ನ ಸನಿಹಕ್ಕೆ, ಸಿಹಿ ಮುದ್ದಿನ ಕಾಣಿಕೆ ನೀವಾರೆ ನನ್ನ ಸನಿಹಕ್ಕೆ.
ಬಾಯ್ ಬಾಯ್. ಜಗನ್ನಾಥ್, ಜಗನ್ನಾಥ್. ಅಥವಾ ವಿಠಲ ಪಾತಾಳ ಥಳ ಥಳದಿ ನಿನ್ನ ಬಚ್ಚಿ